ಬಸವೇಶ್ವರ ಸಂಘ ಬಿಟ್ಟು ಬಾ ಎನ್ನುವುದಕ್ಕೆ ಇವರೇನು ನನ್ನ ಚೇರ್ಮನ್ ಮಾಡಿದ್ದಾರೆ ಎಂದು ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷರು ಆಗಿರುವ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ್ ಅವರು MLC PH ಪೂಜಾರ್ ಅವರನ್ನು ಪ್ರಶ್ನಿಸಿದ್ದಾರೆ. ಆಗಸ್ಟ್ 14 ಮಧ್ಯಾಹ್ನ 12 ಗಂಟೆ ಬಾಗಲಕೋಟೆ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು MLC PH ಪೂಜಾರ್ ಅವರ ಹೇಳಿಕೆಗಳಿಗೆ ತಿರುಗೇಟು ನೀಡಿದ್ದಾರೆ. ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತಾರೆ, ಬರೀ ಚರಂಡಿ ರಸ್ತೆ ಮಾಡಿದ್ದಾರೆ ಅಂತಾರೆ. ಊರು ಬೆಳೆಯಬೇಕಾದರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಅವಶ್ಯಕ. ಇದನ್ನು ತಿಳಿದುಕೊಳ್ಳಿ. ಕ್ಷೇತ್ರಕ್ಕೆ ನೀನೇನು ಮಾಡಿದ್ದೀಯಾ ಅದನ್ನು ಹೇಳು. ನಾನು ಮಾಡಿರುವ ಅಭಿವೃದ್ಧಿ ಕಾರ್ಯಗಳ ಬುಕ್ಲೆಟ್ ಕೊಡುತ್ತೇನೆ ಎಂದು ಏಕವಚನದಲ್ಲಿಯೇ ಅವರು ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಕಳೆದ ದಿನ MLC PH ಪೂಜಾರ್ ಅವರು ಸುದ್ದಿಗೋಷ್ಠಿ ನಡೆಸಿ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ಬಿಟ್ಟು ಬಾ ನೋಡೋಣ ಎಂದು ಸವಾಲು ಹಾಕಿದ್ರು. ಹೀಗಾಗಿ ಬಾಗಲಕೋಟೆಯಲ್ಲಿಂದು ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ್ ಅವರು ಸುದ್ದಿಗೋಷ್ಠಿ ನಡೆಸಿ PH ಪೂಜಾರ್ ಅವರ ಹೇಳಿಕೆಗಳಿಗೆ ತಿರುಗೇಟು ನೀಡಿದ್ದಾರೆ. ರಾಜಕೀಯ ಸಂಘರ್ಷಕ್ಕೆ ಸಿದ್ಧ, ಸಂಘ ಬಿಟ್ಟು ಹೊರಗೆ ಬಂದು ರಾಜಕೀಯ ಮಾಡಿ ನೋಡೋಣ ಅಂತ ಹೇಳ್ತಾರೆ. ಏನಿವ ನನ್ನ ಸಂಘದ ಚೇರ್ಮನ್ ಮಾಡ್ಯಾನ, ಇವ ನಮ್ಮ ಸಂಘಕ್ಕೆ ಸಂಬಂಧ ಇದ್ದಾವನ. ಸಂಘ ಬಿಟ್ಟು ಬಾ ಅನ್ನಕ್ ನಮ್ಮ ಸದಸ್ಯರೇ ನನ್ ಬಿಡವಲ್ರು. ಮೊನ್ನೆ 2 ವರ್ಷದಿಂದ ಹೇಳಿನ, 32 ವರ್ಷ, ಈ 34ನೇ ವರ್ಷ, 32 ವರ್ಷ ತಪ್ಪ ಇನ್ನ ಸಾಕು, ಬೇರೆ ಯಾರನ್ನಾರ ನೋಡ್ಕೋರಿ ಅಂತ ಹೇಳಿದ್ ಬೇಕಾದ್ರೆ ಇಷ್ಟು ಮಂದಿನ ಕೇಳ್ರಿ. ಇಲ್ಲಿದ್ದವ್ರಿಗೆ KLE ಅವರು ರಾಜಕೀಯ ಮಾಡೋದಿಲ್ಲ, KLE ಸಂಸ್ಥೆಯವರು, BLD ಸಂಸ್ಥೆಯವರು ರಾಜಕೀಯ ಮಾಡೋದಿಲ್ಲ, ಗುಲ್ಬರ್ಗಾದವ್ರು ಮಾಡಂಗಿಲ್ಲ, ನಮೋಶಿ ಅವರು ಅದಾರ, ಆಮೇಲೆ ದಾವಣಗೆರೆಯವ್ರು ಮಾಡೋದಿಲ್ಲ. ಯಾವ ರಾಜಕೀಯ ಮಾಡಲಾರ್ದಂತ ಸಂಘ ಸಂಸ್ಥೆಯ ಅಧ್ಯಕ್ಷರದಾರ ಪೂಜಾರಿಗೆ ನನಗೆ ಹೇಳಂತೇಳು ಹೇಳ್ರಿ. ಮತ್ತು ಇವಾಗ ಸಂಘ ಬಿಟ್ಟು ಬಾ ಅನ್ನಕ್ಕೆ ಇವ ಏನು ಸಂಬಂಧ ಇಲ್ಲ. ಇವ ನಾನು ಚೇರ್ಮನ್ ಮಾಡ್ಯಾನ, ಇವನಿಗೇನು ಕೈತಿಕ್ಕೆ ಹಾಕೋಣ ನಾನು ಸಂಘ ಬಿಟ್ಟು ಬಾ ಅಂತ ಹೇಳಕ್ಕ. ನನ್ನ ನಡವಳಿಕೆ ತಿದ್ದುಕೋಬೇಕು ಅಂತ ಪೂಜಾರಿ. ನಿನ್ನ ನಡವಳಿಕೆ ತಿದ್ದುಕೋ ಮೊದಲ. ನೀವು ಪ್ರೆಸ್ಸಿನವರು ಭಾರಿ ಕಟ್ಟಿದ್ದೀರಿ, ನಿಮಗೆ ಪೇಷನ್ಸ್ ಮೆಚ್ಕೋಬೇಕು, ಧನ್ಯವಾದ ಹೇಳ್ಬೇಕು ನಮಗೆ. ನಿನ್ನ 1 ತಾಸು ಕೊಡ್ದ, ನಮ್ಮ 1 ತಾಸು ಕುಂತಿದ್ದಪ್ಪ ಇಲ್ಲಿ, ಏನು ವಿಷಯನೇ ಇಲ್ಲ. ಮಾರಿ ನೋಡ್ಬೇಕಾಗಿತ್ತು, ಹೆಂಗಿತ್ತು ನಾ ನೋಡಿದೆ ಮಾರಿನ. ಬರೀ ಅದನ್ನೇ ಹೇಳುದು, ಒಳ್ಳೆ ಮುಳ್ಳೆ. ಏನು ವಿಷಯ ಇತ್ತ ಅದರಲ್ಲಿ? ನನಗೇನು ವಿಷಯ ಅಂತೂ ಕಾಣಲಿಲ್ಲ. ನಿಮಗೆ ಬರೇ ರೋಡ್ ಮಾಡುವುದು, ಗಟ್ಟಾರ್ ಮಾಡುವುದು, ಲೈಟ್ ಹಾಕ್ಸೋದು ಅಭಿವೃದ್ಧಿ ಅಲ್ಲ ಅಂತ ಹೇಳ. ನಾವು ಅದನ್ನು ಮಾಡ್ಬೇಕು. ಹೊಸ ಊರಿಗೆ ಅದರ ಅವಶ್ಯಕತೆಯಿಂದನೇ ಊರು ಬೆಳೀತದ. ಮೂಲಭೂತ ಸೌಲಭ್ಯ ಆದಾಗನೇ ಊರು ಬೆಳೆಯುದು. ಏನು ಅದರ ಜೊತೆಗೆ ದೊಡ್ಡ ಉದ್ಯಮ ತಂದು ಉದ್ಯೋಗ ಕೊಡಿಸಬಹುದಾಗಿತ್ತು ಅಂತ ಹೇಳ. ನೀವು 5,000 ಎಕರೆ ಜಮೀನು ತಗೊಂಡು ನಮ್ಮ ಅವರು 30,000 ಕೋಟಿ ಇನ್ವೆಸ್ಟ್ ಮಾಡುವಂತ ಇಂಡಸ್ಟ್ರೀಸ್ ಬಂದಿತ್ತು. ಇವರ ಆಪ್ತ ಸ್ನೇಹಿತ HY ಮೇಟಿ ಕಡ್ಲಿಮಟ್ಟಿ ಒಳಗೆ ಒಂದು ಸಾಮೂಹಿಕ ಲಗ್ನದೊಳಗ ಟೆಂಪ್ಟ್ ಮಾಡಿ ಭಾಷಣ ಮಾಡದ ಅಲ್ಲಿ ಜನರಿಗೆ, ಹಳ್ಳಿ ಮಂದಿಗೆ. ನೀವು ಹೊಲ ಕೊಟ್ರಿ ಅಂದ್ರೆ ನಿಮ್ಮ ಹೆತ್ತ ತಾಯಿ ಮಾರ್ಕೊಂಡಂಗ ಅಂತೇಳಿ. ಆ ರೈತರೆಲ್ಲ ಇನ್ನೂ ಅದಾರ ಒಟ್ಟರು, ಮೂಳೊಳ್ಳೆಯವರು, ಕಡ್ಲಿಮಟ್ಟಿಯವರು, ಅಚ್ಚನೂರವರು ಎಲ್ಲರೂ ಬಂದ್ರು ನಮ್ಮ ಜೀನಿಗೆ. ಸರ್ ನಮ್ಮ ಹೊಲ ಇಲ್ಲಪ್ಪ, ನಾವಂತೂ ಹೊಲ ನಿಮ್ಮ ಅಕ್ವಿಜಿಷನ್ ಮಾಡಂಗಿಲ್ಲ KIDB ಇಂದ. ನೀವಾಗ್ಲಿ ಎಮಿಗೇಬಲ್ ಸೆಟಲ್ಮೆಂಟ್ ನಾಳೆ ಕೊಟ್ರಿ ಅಂದ್ರೆ ನಾವು ತಗೋತೀವಿ. ಇಂಡಸ್ಟ್ರಿ ಬರ್ತದ, ನಿಮಗೆ ಮನೆಗೆ ಒಂದು ಉದ್ಯೋಗ ಕೊಡ್ತಾರ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿ ಕೊಡ್ತಾರ ಅಂತ ನಾವು ಹೇಳಿದ್ವಿ. ರೈತರು ಹೊಲ ಕೊಡುದಿಲ್ಲ ಅಂದ್ರು. ರೈತರು ಹೊಲನ ನಾವು ಜೋರಾವರು ಮಾಡಿ ನಾವು ಕಿತ್ಕೊಳ್ಳುವಂತ ಪ್ರವೃತ್ತಿ ನಮ್ದಲ್ಲ. ಮತ್ತು ರೈತರು ಹೊಲ ಕೊಡ್ಲಿಲ್ಲ ಅಂದ್ರೆ ಇಂಡಸ್ಟ್ರಿ ಹೆಂಗ್ ಮಾಡುದು? ಮೊದಲ ಬಾಗಲಕೋಟೆ ಒಳಗೆ 100ಕ್ಕೆ 12ನೇ ಭೂಮಿ ಮುಳುಗಡೆ ಆಗಿ ಹೋಗ್ಯಾವ. ಮೇಜರ್ ಅಂದ್ರೆ ಬೀಳಗಿ ಮತ್ತು ಬಾಗಲಕೋಟೆ ತಾಲೂಕಿನ ಭೂಮಿ ಮುಳುಗಡೆ ಆಗಿ ಹೋಗ್ಯಾವ. ಅವ್ರು ಭೂಮಿ ಕೊಟ್ಟ ಇಂಡಸ್ಟ್ರೀಸ್ ಮಾಡ್ಬೇಕಲ್ಲ. ಅವ್ರ ರೈತರನ್ನ ಎದುರು ಹಾಕೊಂಡು ಅವ್ರ ಜೊತೆ ಜಗಳಾಡಿ ನಾವು ಇಂಡಸ್ಟ್ರೀಸ್ ಮಾಡಕ್ಕಂತೂ ಆಗುದಿಲ್ಲಲ್ಲ. ಈಜಲು ಹೋಗಿ ಕೃಷ್ಣಾ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ ವ್ಯಕ್ತಿಯ ಕುಟುಂಬಸ್ಥರಿಗೆ 5 ಲಕ್ಷ ರೂಪಾಯಿಗಳ ಪರಿಹಾರದ ಚೆಕ್ ಅನ್ನು ವಿತರಿಸಿದ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ RB ತಿಮ್ಮಾಪುರ್. ಆಗಸ್ಟ್ 14 ಸಂಜೆ 5 ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಕಂಕನವಾಡಿ ಗ್ರಾಮಕ್ಕೆ ಭೇಟಿ ನೀಡಿದ ಅವರು ಮೃತ ವ್ಯಕ್ತಿಯ ಕುಟುಂಬಸ್ಥರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದರು. ಇನ್ನು ಕಳೆದ ಕೆಲವು ದಿನಗಳ ಹಿಂದೆ ಕೃಷ್ಣಾ ನದಿಯನ್ನು ಈಜಿ ಕಂಕನವಾಡಿ ಗ್ರಾಮವನ್ನು ತಲುಪುವುದಕ್ಕೆ ಪ್ರಯತ್ನಪಟ್ಟ ಈಶ್ವರ್ ಸಿದ್ದಗಿರಿ ಸಿದ್ದಣ್ಣವರ್ ಎನ್ನುವ ವ್ಯಕ್ತಿ ಕೃಷ್ಣಾ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ರು. ಹೀಗಾಗಿ
ಅವರ ಕುಟುಂಬಸ್ಥರನ್ನ ಭೇಟಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಸಾಂತ್ವನ ಹೇಳಿ ಪರಿಹಾರದ ಚೆಕ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಉದ್ದಿಮೆದಾರ ತೌಫಿಕ್ ಪಾರತನಹಳ್ಳಿ, ಉಪವಿಭಾಗಾಧಿಕಾರಿ ಶ್ವೇತಾ ಬೇಡಿಕರ್, ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ, ಡಿವೈಎಸ್ಪಿ ಶಾಂತವೀರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು. ಬಾಗಲಕೋಟೆ ನಗರದ ಜಿಲ್ಲಾಡಳಿತ ಭವನದಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರ ನೇತೃತ್ವದಲ್ಲಿ ಬಾಗಲಕೋಟೆ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ಆಗಸ್ಟ್ 14 ಮಧ್ಯಾಹ್ನ 1 ಗಂಟೆ ಸಂದರ್ಭದಲ್ಲಿ ಸಭೆ ಜರುಗಿತು. ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ವಿವಿಧ ಸ್ಥಳೀಯ ಸಂಸ್ಥೆಗಳಲ್ಲಿನ ಸಮಸ್ಯೆಗಳು ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಜರುಗಿತು. ಇನ್ನು ಈ ಸಭೆಯಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರ್, ಶಾಸಕರಾದ ಎಚ್.ವೈ. ಮೇಟಿ, ಶಾಸಕ ಬಿ.ಬಿ. ಚಿಮ್ಮನಕಟ್ಟಿ, ಬಾಗಲಕೋಟೆ ಜಿಲ್ಲಾಧಿಕಾರಿ ಜಾನಕಿ ಕೆ.ಎಂ. ಹಾಗೂ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್ ಅವರು ಸೇರಿದಂತೆ ಬಾಗಲಕೋಟೆ ಜಿಲ್ಲೆಯ ಹಿರಿಯ ಅಧಿಕಾರಿಗಳು, ವಿವಿಧ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಒಟ್ಟು 24 ವರ್ಷನ ಡಿಲೀಟ್ ಮಾಡಿ ಅದು ಅವಾರ್ಡ್ ಆಗಿರುತ್ತಂತಲೇ ಕ್ಯಾನ್ಸಲ್ ಮಾಡಿ ರೋಡ್ ರೇಟ್ ಲೈಟ್ ಎವ್ರಿಥಿಂಗ್ ಅವ್ರು ಮಾಡಿಲ್ಲ, ನೀವ್ಯಾಕೆ ಮಾಡ್ತೀರಿ? ಬಾಗಲಕೋಟೆ ಜಿಲ್ಲೆಯ ನಾವಲ್ಕಿ ಗ್ರಾಮದಲ್ಲಿ ಸದಾಶಿವ ಅಜ್ಜನವರು ಹಾಗೂ ಚಂದ್ರಗಿರಿ ದೇವಿಯ ಜಾತ್ರಾ ಮಹೋತ್ಸವ ಶ್ರದ್ಧಾ ಭಕ್ತಿಗಳಿಂದ ಜರುಗಿತು. ಆಗಸ್ಟ್ 14 ಸಂಜೆ 6:45 ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯ ಸಮೀಪ ನಾವಲ್ಕಿ ಗ್ರಾಮದ ಆರಾಧ್ಯ ದೈವ ಸದಾಶಿವ ಅಜ್ಜ ಹಾಗೂ ಚಂದ್ರಗಿರಿ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರದ್ಧಾ ಭಕ್ತಿಗಳಿಂದ ರಥೋತ್ಸವವನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಸಿಡಿಮದ್ದುಗಳ ಅಬ್ಬರ ಎಲ್ಲರ ಗಮನವನ್ನು ಸೆಳೆಯಿತು. ಇನ್ನು ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಹೊರ ಜಿಲ್ಲೆಗಳಿಂದ ಆಗಮಿಸಿದ್ದ ಸಾವಿರಾರು ಜನ ಭಕ್ತರು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದರು. ಇನ್ನು ತಮ್ಮ ಹರಕೆಗಳು ಈಡೇರಿದ ಹಿನ್ನೆಲೆಯಲ್ಲಿ ಸಿಡಿಮದ್ದು ಸಿಡಿಸುವುದರ ಮೂಲಕ ಭಕ್ತಿಯನ್ನು ಸಮರ್ಪಿಸಿದರು. ಜೊತೆಗೆ ಗ್ರಾಮೀಣ ಭಾಗದ ಕ್ರೀಡೆಗಳ ಉಳಿವಿಗಾಗಿ ಜೋಡೆತ್ತುಗಳ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ಜೋಡು ಎತ್ತುಗಳ ಬಂಡಿ ಓಟದ ಸ್ಪರ್ಧೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಎತ್ತುಗಳು ಸ್ಪರ್ಧೆಯಲ್ಲಿ ಭಾಗಿಯಾದವು. ಇನ್ನು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಶ್ರದ್ಧಾ ಭಕ್ತಿಗಳಿಂದ ನೆರವೇರಿಸಲಾಯಿತು.